ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಚಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಹೊಸ ರೀತಿಯ ಒಂದು ಕ್ರೋಶಾ ಕುಚ್ಚು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸಿಂಪಲ್ ಆಗಿ ಹಾಗೂ ಬಿಗಿನರ್ಸು ಸಹ ಆರಾಮಾಗಿ ಮನೆಯಲ್ಲೇ ಎಲ್ಲರೂ ಟ್ರೈ ಮಾಡುವಂಥ ಒಂದು ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನ ತೋರಿಸ್ಕೊಡ್ತಾ ಇದ್ದೀನಿ. ಕಾಂಬಿನೇಷನ್ ನೋಡ್ಬೋದು ಫ್ರೆಂಡ್ಸ್, ಈ ಥರ ಇದೆ. ಕ್ರೀಮು ಮತ್ತು ಪಿಂಕ್ ಕಲರಲ್ಲಿದೆ ಕಾಂಬಿನೇಷನ್ನು. ಫ್ರೆಂಡ್ಸ್, ಸಾರಿ, ಇವತ್ತು ಸ್ವಲ್ಪ ಪವರ್ ಪ್ರಾಬ್ಲಮ್ ಇದೆ, ಆದ್ದರಿಂದ ಸ್ವಲ್ಪ ವಿಡಿಯೋ ಕ್ಲಿಯರಾಗಿ ಬರ್ತಾ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕಂತಂದರೆ ನಾನು ತೋರಿಸ್ಬೇಕು ನಿಮಗೆ ಹೊಸ ಡಿಸೈನ್ ಬಿಗಿನರ್ಸ್ಗೋಸ್ಕರ ಅನ್ನೋದಕ್ಕೋಸ್ಕರ ಡಿಸೈನನ್ನು ಹಾಕ್ತಾ ಇದ್ದೀನಿ. ಆಲ್ರೆಡಿ ಈ ಥರ ಡಿಸೈನ್ಸ್ ಹಾಕಿದೆ, ಸ್ವಲ್ಪ ಸಿಮಿಲರು, ಇದು ಸ್ವಲ್ಪ ಚೇಂಜ್ ಇದೆ, ಆದ್ದರಿಂದ ನಿಮಗೂ ತೋರಿಸೋಣ ಅಂತ ಹೇಳಿ ಈ ಒಂದು ಡಿಸೈನ್ನ ಟ್ರೈ ಮಾಡಿ. ಮತ್ತು ವಿಡಿಯೋ ಶೂಟ್ ಮಾಡಬೇಕಾದ್ರೆ ಸ್ವಲ್ಪ ಪವರ್ ಪ್ರಾಬ್ಲಮ್ ಇತ್ತು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಇವತ್ತಿನ ಒಂದು ಡಿಸೈನ್ಗೆ ಈ ಥರ 2 ಥರ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ರೆಗ್ಯುಲರಾಗಿ ಯೂಸ್ ಮಾಡ್ತಕ್ಕಂಥ 10.075 mm ನಿಡಲ್ನ ತೊಗೊಂಡಿದ್ದೀನಿ ಮತ್ತು ಅರಳೆ ದಾರ ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಸ್ಯಾರಿಗೆ ಲಾಕನ್ನು ಮಾಡಿಕೊಂಡೆ ಫ್ರೆಂಡ್ಸ್. ಲಾಕನ್ನು ಮಾಡ್ಕೊಂಡ್ಮೇಲೆ ಪಕ್ಕಕ್ಕೆ ಮತ್ತೆ ಇನ್ನೂ ಒಂದು ಟೈಮ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡೆ. ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ಮೇಲೆ ಮತ್ತೆ ಒಂದು ಬೀಡ್ ತೊಗೊಂಡು ಇನ್ಸರ್ಟ್ ಮಾಡಿದೆ. ನೋಡ್ತಾ ಇದ್ದೀರಲ್ವ, ಒಂದು ಬೀಡ್ ತೊಗೊಂಡು ಇನ್ಸರ್ಟ್ ಮಾಡಿಬಿಟ್ಟು ಅಲ್ಲಿಂದ ನೆಕ್ಸ್ಟ್ ನಾನು 5 ಚೈನ್ನ ತೊಗೋತಾ ಇದ್ದೀನಿ. 5 ಚೈನ್ನ ತೊಗೊಂಡು ಅದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕಾಗತ್ತೆ. ಲಾಕನ್ನು ಮಾಡ್ಕೊಂಡಿದ್ಮೇಲೆ ನೆಕ್ಸ್ಟ್ ನಾನು ಮತ್ತೆ ಇನ್ನೂ ಒಂದು ಮಾಮೂಲಿ ಅಂತಂದರೆ ಇದು 3 mm ಬೀಡ್ ಬರುತ್ತಲ್ಲ ಫ್ರೆಂಡ್ಸ್, ಆ ಥರ ಬೀಡ್ ಇನ್ನೂ ಒಂದು ತೊಗೊಂಡು ನಾನು ಫಸ್ಟು ದಾರದೊಳಗಡೆ ತೊಗೊಂಡು ನಂತರ ನಾನು ಸ್ಯಾರಿಗೆ ಇನ್ಸರ್ಟ್ ಮಾಡ್ತಿದ್ದೀನಿ. ಲಾಕ್ ಮಾಡಿದ್ಮೇಲೆ ಸ್ಯಾರಿಗೆ ಇನ್ಸರ್ಟ್ ಮಾಡಿಕೊಂಡೆ, ಮತ್ತೆ ಲಾಕ್ ಮಾಡಿಕೊಂಡೆ, ಮತ್ತು ಪಕ್ಕಕ್ಕೆ ಇನ್ನೂ ಒಂದು ಟೈಮ್ ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿಂದ ನಾನು ಸ್ವಲ್ಪ ದಾರನ ಮೇಲೆ ತಗೋತಾ ಇದ್ದೀನಿ. ತಗೊಂಡು ಈ ಥರ ಒಂದು ಲೆಂತಿದು ಬೀಡ್ ಬರುತ್ತೆ ನೋಡಿ, ಈ ಥರ ಒಂದು ಲೆಂತಿ ಬೀಡ್ ತೊಗೊಂಡಿದ್ದೀನಿ ಈ ಡಿಸೈನ್ಗೆ. ಈ ಲೆಂತಿ ಬೀಡನ್ನು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಮಾಡಿ ಲಾಕನ್ನು ಮಾಡ್ಕೊಂಡಿದ್ಮೇಲೆ ಸೂಜಿ ಮೇಲೆ ಈ ಥರ 2 ಸತಿ ದಾರ ತೊಗೊಂಡು ನಾವು 2 ಪಾಯಿಂಟನ್ನು ಬಿಟ್ಟು ನಾನಿಲ್ಲಿ ಮತ್ತು ಅದನ್ನು ಸ್ಯಾರಿ ಒಳಗಡೆಯಿಂದ ಲಾಕ್ ತಗೊಂಡು ಅಲ್ಲಿ 2 ದಾರ ಆಗುತ್ತೆ. ಆ 2 ದಾರದಲ್ಲಿ 2ರಲ್ಲಿ ಒಂದು, ಮತ್ತಿನ್ನು 2ರಲ್ಲಿ ಒಂದು, ಮತ್ತೆ 2ರಲ್ಲಿ ಒಂದು, ಈ ಥರ ನಾನಿಲ್ಲಿ ಟ್ರಿಪಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಟ್ರಿಪಲ್ ಕ್ರೋಶನ ಮಾಡಿಕೊಂಡೆ. ಟ್ರಿಪಲ್ ಕ್ರೋಶೆ ಆದಮೇಲೆ ಅಲ್ಲಿಂದ ಮತ್ತೆ 3 ಚೈನ್ಸ್ ತೊಗೋತಾ ಇದ್ದೀನಿ. 3 ಚೈನ್ಸ್ ತೊಗೊಂಡು ನೆಕ್ಸ್ಟ್ ನಾನು ಚೈನ್ಸ್ ತೊಗೊಂಡಿದ್ಮೇಲೆ ಮತ್ತೆ ಇನ್ನೂ ಒಂದು ಬೀಡ್ಸನ್ನು ಈ ಥರ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಸೇಮ್ ಬೀಡ್ಸನ್ನೇ ತೊಗೊಂಡಿದ್ದೀನಿ, ಬೇಕಿದ್ದರೆ ನೀವು ಬೇರೆ ಬೀಡ್ಸನ್ನು ಸಹ ತೊಗೊಬೋದು. ಸೇಮ್ ಬೀಡ್ಸನ್ನೇ ತೊಗೊಂಡು ಮತ್ತೆ ನಾನು ಅಲ್ಲಿಂದ ಸೂಜಿ ಮೇಲೆ 2 ಸತಿ ದಾರ ತೊಗೊಂಡು ಆ ಗ್ಯಾಪ್ ಇರುತ್ತೆ ನೋಡಿ, ವಿ ಶೇಪ್ ಗ್ಯಾಪು, ಆ ಗ್ಯಾಪ್ ಒಳಗಡೆಗೆ ಬಂದು 2ರಲ್ಲಿ ಒಂದು, ಮತ್ತಿನ್ನು 2ರಲ್ಲಿ ಒಂದು, ಮತ್ತೆ 2ರಲ್ಲಿ ಒಂದು, ಈ ಥರ ನಾನಿಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಮತ್ತು ಸೂಜಿ ಮೇಲೆ 2 ಸತಿ ದಾರ ತೊಗೊಂಡು ವಿ ಶೇಪ್ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಒಳಗಡೆಗೆ ಬಂದು 2ರಲ್ಲಿ ಒಂದು, ಮತ್ತಿನ್ನು 2ರಲ್ಲಿ ಒಂದು, ಮತ್ತು ಇನ್ನು 2ರಲ್ಲಿ ಒಂದು, ಈ ಥರ ನಾನಿಲ್ಲಿ ಟ್ರಿಪಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ಒಂದು ಡಿಸೈನ್ಗೆ ನಾನು ಟ್ರಿಪಲ್ ಕ್ರೋಶಾ ತೋರಿಸ್ತಾ ಇರೋದು. ಬೇಕಿದ್ರೆ ಇಲ್ಲಿ ಡಬಲ್ ಕ್ರೋಶೆನೂ ಮಾಡ್ಕೋಬೋದು. ಟ್ರಿಪಲ್ ಕ್ರೋಶೆ ಮಾಡಿಕೊಂಡ್ರೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಮತ್ತು ಲೆಂತಿಯಾಗೂ ಕಾಣುತ್ತೆ ಡಿಸೈನು ಅನ್ನೋದಕ್ಕೋಸ್ಕರ ನಾನು ಇವತ್ತಿನ ಡಿಸೈನ್ನ ಟ್ರಿಪಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಸೂಜಿ ಮೇಲೆ 2 ಸತಿ ದಾರ ತೊಗೊಳ್ಳೋದು, ಮತ್ತು ಆ ವಿ ಶೇಪ್ ಗ್ಯಾಪ್ ಇರುತ್ತೆ ನೋಡಿ, ಆ ಗ್ಯಾಪ್ ಒಳಗಡೆ ಬಂದು ಇನ್ನೂ ಒಂದು ಸತಿ ಅಲ್ಲಿಂದನೇ ದಾರ ತೊಗೊಂಡು ಹಿಂದೆಯಿಂದ ಅಲ್ಲಿಂದ ಮತ್ತೆ ನಾನು ಮೇಲ್ಗಡೆ ನಿಡಲ್ ತೊಗೊಂಡು ಪಾಸ್ ಮಾಡಿ ಈ ಥರ 2ರಲ್ಲಿ ಒಂದು, ಮತ್ತಿನ್ನು 2ರಲ್ಲಿ ಒಂದು, ಮತ್ತು 2ರಲ್ಲಿ ಒಂದು, ಈ ಥರ ನಾನಿಲ್ಲಿ 7 ಟೈಮ್ಸ್ ನಾನು ಟ್ರಿಪಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಕಾಣಿಸ್ತಾ ಇದೆ ಅಲ್ವಾ, 7 ಟೈಮ್ಸ್ ಮಾಡ್ಕೊತೀನಿ. 7 ಟೈಮ್ಸ್ ಮಾಡಿದ್ಮೇಲೆ ಅದನ್ನು ಸ್ವಲ್ಪ ನಾವು ಗ್ಯಾಪನ್ನು ಬಿಟ್ಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ. ನೀವು ಇನ್ ಕೇಸ್ ಏನಾದರೂ 6, 5 ಆ ಥರ ಮಾಡಿಕೊಂಡ್ರೆ ಏನಾಗುತ್ತೆ ಅಂತಂದರೆ ಒಂಥರ ಬಿಡ್ಬಿಡಿ ಕಾಣುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ 7 ಮಾಡ್ಕೊಳ್ಳಿ. ಟ್ರಿಪಲ್ ಕ್ರೋಶೆ ಮಾಡಿದ್ರೆ ನೀವೇನಾದ್ರು ಡಬಲ್ ಕ್ರೋಶೆ ಮಾಡಿಕೊಂಡ್ರೆ ಇನ್ನೂ ಒಂದು 2, 3 ಎಕ್ಸ್ಟ್ರಾ ಬರ್ಬೋದು. ಟ್ರಿಪಲ್ ಕ್ರೋಶೆ ಮಾಡಿಕೊಂಡ್ರೆ ಲೆಂತ್ ಇರುತ್ತಲ್ವ, ಅದರಿಂದ ಒಂದು 7, 8 ಒಳಗಡೆ ಮುಗ್ದೋಗ್ಬಿಡುತ್ತೆ. ನೆಕ್ಸ್ಟು ನಾನು ಅದನ್ನು ಕರೆಕ್ಟಾಗಿ ವಿ ಶೇಪಲ್ಲೇ ಬರೋ ಥರ ಲಾಕನ್ನು ಮಾಡಿಕೊಂಡೆ, ಮತ್ತು ಪಕ್ಕಕ್ಕೆ ಇನ್ನೂ ಒಂದು ಟೈಮ್ ಲಾಕನ್ನು ಅಂದರೆ ಸಿಂಗಲ್ ಕ್ರೋಶೆನ ಮಾಡಿಕೊಂಡೆ. ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟು ನಾನಿಲ್ಲಿ ಬಂದು ಈ ಥರ ಒಂದು ಬೀಡನ್ನು ತೊಗೊಂಡಿದ್ದೀನಿ, ಮತ್ತು ಸೇಮ್ ಬೀಡ್ಸನ್ನು ತೊಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಅಲ್ಲಿಂದನೇ ಕಂಟಿನ್ಯೂ ಮಾಡ್ತೀನಿ. ಅದನ್ನು ಅಷ್ಟೇ ಫ್ರೆಂಡ್ಸ್, ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳೋದು, ಸ್ವಲ್ಪ 2 ಪಾಯಿಂಟಷ್ಟು ಬಿಟ್ಟು ನಾವು ಸ್ಯಾರಿಗೆ ಲಾಕನ್ನು ಮಾಡಿಕೊಂಡು ಲಾಕ್ ಮಾಡಿ ಅಲ್ಲಿಂದ 2ರಲ್ಲಿ ಒಂದು, ಮತ್ತಿನ್ನು 2ರಲ್ಲಿ ಒಂದು, ಮತ್ತು 2ರಲ್ಲಿ ಒಂದು, ಆ ಥರ ಟ್ರಿಪಲ್ ಕ್ರೋಶೆ ಮಾಡಿದ್ಮೇಲೆ ಮತ್ತೆ ಅಲ್ಲಿಂದ 3 ಚೈನ್ಸ್ ಹಾಕಿ ಕಂಟಿನ್ಯೂ ಮಾಡಿಕೊಂಡು ಮತ್ತೆ ಈ ಥರ ಒಂದು ಸ್ಮಾಲ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ.
ಫ್ರೆಂಡ್ಸ್ ಯಾರೋ ಅಷ್ಟೇ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ವಿಡಿಯೋ ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಫುಲ್ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ನೀವು ಯಾರ್ಯಾರು ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಪಕ್ಕದಲ್ಲೇ ಕಾಣ್ತಾ ಇರ್ತಕ್ಕಂಥ ಬ್ಲ್ಯಾಕ್ ಬಟನಲ್ಲಿ ಕಾಣ್ತಾ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆವಾಗ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಬಿಗಿನರ್ಸ್ ಆರಾಮಾಗಿ ಆವಾಗ ಕ್ರೋಶಾ ಕುಚ್ಚನ್ನು ಕಲ್ತ್ಕೊಬೋದು. ಬಿಗಿನರ್ಸ್ ಆರಾಮಾಗಿ ಒಂದು ಹೊಸ ರೀತಿಯ ಕುಚ್ಚನ್ನು ಟ್ರೈ ಮಾಡಬೇಕು ಅಂತಂದರೆ ಅರ್ಜೆಂಟಾಗಿ ಅಥವಾ ವಿತಿನ್ 2 ಅವರ್ಸಲ್ಲಿ ಈ ಒಂದು ಕುಚ್ಚನ್ನು ಹಾಕೊಬೇಕು ಅಂತಂದರೆ ಈ ಥರ ಒಂದು ಡಿಸೈನ್ನ ಚಾಯ್ಸ್ ಮಾಡಿದ್ರೆ ಬೇಗ ಅಂದರೆ ಬೇಗನೆ ಫಿನಿಶಿಂಗ್ ಅಂತೂ ಮುಗ್ದೋಗುತ್ತೆ ಫ್ರೆಂಡ್ಸ್. ನಾನಂತೂ ಈ ಥರ ಡಿಸೈನು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ವಿತಿನ್ 1 ಅವರಲ್ಲೇ ಈ ಒಂದು ಕ್ರೋಶನ ಫಿಲ್ ಮಾಡಿಬಿಟ್ಟೆ ಫ್ರೆಂಡ್ಸ್ ಸ್ಯಾರಿಗೆ. ನೋಡ್ತಾ ಇದ್ದೀರಲ್ವಾ, ನೀವು ಅಷ್ಟೇ ವಿತಿನ್ ಬಿಗಿನರ್ಸ್ ಆಗಿದ್ರೆ 1-2-3 ಅವರ್ಸ್ ಎಕ್ಸ್ಟ್ರಾ ಹಿಡಿಯುತ್ತೆ. ಯಾಕಂದರೆ ಸ್ವಲ್ಪ ನಿಮಗೆ ಕಷ್ಟ ಅನಿಸ್ಬೋದು. ಎಕ್ಸ್ಪೀರಿಯನ್ಸ್ ಏನಾದರೂ ಆಗಿದ್ದರೆ ನಿಮಗೆ ವಿತಿನ್ 1.5 ಅವರ್ ಒಳಗಡೆ ಮ್ಯಾಕ್ಸಿಮಮ್ ಅಂದರೆ ಕುಚ್ಚೆಲ್ಲ ಕಟ್ಟಿದ್ರಿಂದ 1.5 ಅವರ್ ಒಳಗಡೆ ಮುಗ್ದೋಗ್ಬಿಡುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವ, ನಾನಿಲ್ಲಿ ಟ್ರಿಪಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ಸೂಜಿ ಮೇಲೆ 2 ಸತಿ ದಾರ ತೊಗೊಂಡು ವಿ ಶೇಪ್ ಗ್ಯಾಪ್ ಒಳಗಡೆಗೆ ಬಂದು 2ರಲ್ಲಿ 1 ಮತ್ತು ಇನ್ನು 2ರಲ್ಲಿ 1 ಮತ್ತು ಇನ್ನು 2ರಲ್ಲಿ 1 ತೊಗೊಂಡೆ. ಅದನ್ನು ಅಷ್ಟೇ ಫ್ರೆಂಡ್ಸ್ ಇವಾಗ ನೋಡ್ಕೊಳ್ಳಿ ಕರೆಕ್ಟಾಗಿ ಅದನ್ನು ಇವಾಗ ಲಾಕ್ ಮಾಡ್ಕೊಂಡಿದ್ವಿ ಅಲ್ವ ಫಸ್ಟನ್ನು, ಅದೇ ಥರ ನೆಕ್ಸ್ಟು ಅದನ್ನು ಸಹ ಲಾಕ್ ಮಾಡ್ಕೊಬೇಕಾಗತ್ತೆ. ಈ ಥರ ಲಾಕ್ ಮಾಡಿಬಿಟ್ಟು ನಾನು ಇನ್ನೂ ಒಂದು ಟ್ರಿಪಲ್ ಕ್ರೋಶೆ ಬರುತ್ತೆ ಫ್ರೆಂಡ್ಸ್. ಅಂತಂತಂದರೆ ಈ ಥರ ಆರ್ಚು ಇನ್ನೂ ಒಂದು ಹಾಕಬೇಕಾಗತ್ತೆ. ಆ ಥರ ಆರ್ಚನ್ನು ನಾನು ಫಿಲ್ ಮಾಡಿಬಿಟ್ಟು ನಾನು ನಿಮಗೆ ಹೇಗೆ ಬರುತ್ತೆ ಅನ್ನೋದನ್ನು ಸಹ ತೋರಿಸ್ತೀನಿ ಬನ್ನಿ. ಇವಾಗ ಇದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡಿಕೊಂಡೆ. ನೋಡ್ತಾ ಇದ್ದೀರಲ್ವಾ ಎಷ್ಟು ನೀಟ್ ಫಿನಿಶಿಂಗಲ್ಲಿ ಬಂದಿದೆ ನೋಡಿ. ಬೇಕಿದ್ರೆ ನೀವು ಇಷ್ಟೇ ಮಾಡಿಬಿಟ್ಟು ನೆಕ್ಸ್ಟ್ 5 ಚೈನ್ ಹಾಕಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನಾನಿಲ್ಲಿ ಇನ್ನೂ ಒಂದು ಟೈಮು ಆರ್ಚ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂತು ಅಂತ ಅನ್ನೋದನ್ನು. ನೋಡ್ತಾ ಇದ್ದೀರಲ್ವಾ 3 ಆರ್ಚ್ ಮಾಡಿದ್ಮೇಲೆ ನಾನು 1 ಟೈಮ್ ಮತ್ತು ಕುಚ್ಚು ಕಟ್ಟೋದಕ್ಕೆ ಗ್ಯಾಪನ್ನು ತೊಗೋತಾ ಇದ್ದೀನಿ 5 ಚೈನ್ ಹಾಕಿ. ನೋಡಿ ಆರ್ಚ್ ಫಿನಿಶಿಂಗ್ ಆದಮೇಲೆ ಲಾಕ್ ಮಾಡಿಕೊಂಡೆ. ನೆಕ್ಸ್ಟ್ ಅಲ್ಲಿಗೆ ಪಕ್ಕಕ್ಕೆ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡಿಕೊಂಡೆ. ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲ್ ಮಾಡಿಕೊಂಡು ಈ ಥರ 1 ಮತ್ತು ಮೀಡಿಯಮ್ ಸೈಜ್ ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ಮಾಡಿಕೊಂಡೆ ಅದನ್ನು ಅಷ್ಟೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡ್ಕೋತಾ ಇದ್ದೀನಿ. ಲಾಕನ್ನು ಮಾಡಿಕೊಂಡೆ ಮತ್ತು ಅಲ್ಲಿಂದ 5 ಚೈನ್, ಅಲ್ಲಿಂದ 5 ಚೈನ್ ತೊಗೊಂಡು ಅದನ್ನು ಕರೆಕ್ಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್ ಸ್ವಲ್ಪ ಪವರ್ ಪ್ರಾಬ್ಲಮ್ ಇರೋದ್ರಿಂದ ಕ್ಲಾರಿಟಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗೇ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬೋದು. ಬಟ್ ಪ್ಲೀಸ್ ಫ್ರೆಂಡ್ಸ್ ನಿಮಗೋಸ್ಕರನೇ ನಾನು ವಿಡಿಯೋ ಮಾಡ್ತಾ ಇರೋದು. ಬಿಗಿನರ್ಸ್ ಆಗಿರ್ಬೋದು ಅಥವಾ ಕುಚ್ಚು ಕಲಿತಾ ಇರೋರಾಗಿರ್ಬೋದು, ಬೇಗ ಕಲ್ತ್ಕೊಳ್ಳಿ ಅನ್ನೋದಕ್ಕೋಸ್ಕರ ಬಿಗಿನರ್ಸ್ಗಾಗಿ ಅಂತಲೇ ನಾನು ಈ ಒಂದು ವಿಡಿಯೋನ ಶೂಟ್ ಮಾಡ್ತಾ ಇರೋದು. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಫುಲ್ ವಿಡಿಯೋನ ವಾಚ್ ಮಾಡಿ. ಲಾಸ್ಟಲ್ಲಿ ಇದ್ರ ಫಿನಿಶಿಂಗು ಸಹ ಯಾವ ಥರ ಬಂತು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. 1 ಕುಚ್ಚು ಆದಮೇಲೆ 3 ಆರ್ಚ್ ಹಾಕಿದ್ಮೇಲೆ 1 ಕುಚ್ಚಿಗೆ ಗ್ಯಾಪ್ ತೊಗೊಂಡು ಮತ್ತೆ 3 ಆರ್ಚ್ ಹಾಕಿ ಕಂಟಿನ್ಯೂ ಮಾಡೋದು ಫ್ರೆಂಡ್ಸ್. ಇದೇ ಥರ ನಾನು ಫುಲ್ ಸ್ಯಾರಿಗೂ ಸಹ ಕಂಟಿನ್ಯೂ ಮಾಡಿಬಿಟ್ಟು ತೋರಿಸ್ತೀನಿ ಬನ್ನಿ ನಿಮಗೆ ಯಾವ ಥರ ಕಾಣಿಸ್ತಿದೆ ಅಂತ ಅನ್ನೋದನ್ನು. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇದು ಸ್ಟಾರ್ಟಿಂಗಿನ ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ಕೊಂಡ್ಬಂದೆ. ಆ್ಯಕ್ಚುಲಿ ವಿಡಿಯೋ ಮಾಡಬೇಕಾದ್ರೆ ಕ್ಲಾರಿಟಿ ಈ ಥರ ಬರಬೇಕಿತ್ತು, ಕ್ಲಾರಿಟಿ ಬರಲಿಲ್ಲ. ಪವರ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಲೈಟ್ ಹಾಕ್ಕೊಂಡೇ ನಾನು ವಿಡಿಯೋ ಮಾಡಿದೆ. ಅದರಿಂದ ಕ್ಲಾರಿಟಿ ಸ್ವಲ್ಪ ಚೆನ್ನಾಗಿರಲಿಲ್ಲ. ಈ ಥರ ಕ್ಲಾರಿಟಿ ಬಂದರೆ ನಿಮಗೆ ನೋಡೋದಕ್ಕೂ ಸಹ ಚೆನ್ನಾಗಿ ಕಾಣುತ್ತೆ ಮತ್ತು ಹಾಕೋದಕ್ಕೂ ಇಂಟ್ರೆಸ್ಟ್ ಬರುತ್ತೆ ಫ್ರೆಂಡ್ಸ್. ಅದರಿಂದ ವಿಡಿಯೋ ಕ್ಲಾರಿಟಿ ಬರಲಿಲ್ಲ. ನೋಡಿ ಫೈನಲ್ ಆಗಿ ಈ ಒಂದು ಡಿಸೈನ್ ಫಿನಿಶಿಂಗ್ ಆಗಿದೆ. ಇದನ್ನು ನಾನು ಫುಲ್ ಫಿನಿಶಿಂಗ್ ಆಗಿ ಗ್ಯಾಪ್ ಇದೆಯಲ್ಲ 5 ಚೈನ್ ಗ್ಯಾಪು ಅಲ್ಲೆಲ್ಲ ಕುಚ್ಚು ಕಟ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂತು ಹೇಗೆ ಅಂತ ಅನ್ನೋದನ್ನು ಸಹ. ಕಾಂಬಿನೇಷನ್ ನೋಡ್ಬೋದು, ಸ್ಯಾರಿದು ಈ ಥರ ಇದೆ, ಕ್ರೀಮ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ನಲ್ಲಿದೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ವ ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿ ಹಾಗೂ ಬಿಗಿನರ್ಸ್ ಆರಾಮಾಗಿ ಟ್ರೈ ಮಾಡುವಂಥ ಒಂದು ಕ್ರೋಶಾ ಕುಚ್ಚು, ನ್ಯೂ ಡಿಸೈನ್ ಕುಚ್ಚು, ಟ್ರೆಂಡಿಂಗ್ ಕುಚ್ಚು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ಒಂದು ಕುಚ್ಚನ್ನು ಇದಕ್ಕೆ ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಬಂತು ಹೇಗೆ ಅಂತ ಅನ್ನೋದನ್ನು. ಇದೊಂದು ಸೆಮಿ ಸಿಲ್ಕ್ ಸ್ಯಾರಿ ಫ್ರೆಂಡ್ಸ್, ಅದರಿಂದ ಸೆಮಿ ಸಿಲ್ಕ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನೋಡ್ತಾ ಇದ್ದೀರಲ್ವ ಫೈನಲ್ ಆಗಿ ಕುಚ್ಚನ್ನು ಕಟ್ಟಿದ ಮೇಲೆ ಈ ಥರ ಒಂದು ಡಿಸೈನ್ಸ್ ಕಾಣಿಸ್ತಾ ಇದೆ. ನಾನಿಲ್ಲಿ ಪಿಂಕ್ ಕಲರ್ ಥ್ರೆಡಲ್ಲಿ ಕುಚ್ಚು ಕಟ್ಕೊಂಡಿದ್ದೀನಿ. 3 ಆರ್ಚ್ ಆದಮೇಲೆ 1 ಕುಚ್ಚು, 3 ಆರ್ಚ್ ಆದಮೇಲೆ 1 ಕುಚ್ಚನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ 2 ಆರ್ಚ್ ಆದಮೇಲೆ 1 ಕುಚ್ಚನ್ನು ತೊಗೊಬೋದು. ನಾನಿಲ್ಲಿ 3 ಆರ್ಚ್ ಆದಮೇಲೆ 1 ಕುಚ್ಚು ಕಟ್ಟಿ ಮೇಲ್ಗಡೆ ಒಂದು ಕಾಣಿಸ್ತಾ ಇದೆ ಅಲ್ವಾ ಒಂದು ಸ್ಟೋನ್ನ ಆ್ಯಡ್ ಮಾಡಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಅಂತಂದರೆ ಮಾಮೂಲಿ ಸ್ಟೋನ್ ಇದೆಯಲ್ಲ ಅದಕ್ಕೆ ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ನೀಟ್ ಫಿನಿಶಿಂಗಲ್ಲಿ ಬಂದಿತ್ತು ಅಂತಲೇ ಹೇಳ್ಬೋದು. ಪಿಂಕ್ ಕಲರಲ್ಲಿ ಕುಚ್ಚು ಕಟ್ಟಿರೋದಕ್ಕಿಂತ ತುಂಬಾ ಹೈಲೈಟಾಗಿ ಕಾಣಿಸ್ತಾ
ಇತ್ತು ಈ ಒಂದು ಕುಚ್ಚು. ಬೇಕಿದ್ರೆ ಇದ್ರದ್ದು ಕ್ಲಿಪ್ ಹಾಕ್ತೀನಿ ಫ್ರೆಂಡ್ಸ್, ಅಂದರೆ ಫೋಟೋ ಸಹ ಯಾವ ಥರ ಬಂದಿತ್ತು ಅಂತ ನಾನು ಹಾಕ್ತೀನಿ ನಿಮಗೆ. ಮೇಲ್ಗಡೆ ಕ್ಲಿಪ್ ನೋಡ್ಕೊಳ್ಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಮತ್ತು ಯಾರ್ಯಾರು ಚಾನಲ್ ಹೊಸಬ್ರು ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹೊಸಬ್ರು ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ದಯವಿಟ್ಟು ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ಬಂದು 250 ಇಂದ 300 ಅರೌಂಡ್ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.